ದಾಂಡೇಲಿ ತಾಲೂಕಾ 2ನೇ ಸಾಹಿತ್ಯ ಸಮ್ಮೇಳನವನ್ನು ಫೆಬ್ರವರಿ ಅಂತ್ಯಕ್ಕೆ ನಡೆಸಲು ಉದ್ದೇಶಿಸಲಾಗಿದ್ದು ಅದರ ಪೂರ್ವ ಸಿದ್ಧತಾ ಸಭೆ ಗುರುವಾರ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅಧ್ಯಕ್ಷತೆಯಲ್ಲಿ ಆಡಳಿತ ಸೌಧದ ಸಭಾಭವನದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಾಂಡೇಲಿ ತಾಲೂಕಿನಲ್ಲಿ ನಡೆಯುವ 2ನೇ ಸಾಹಿತ್ಯ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ನಡೆಸಬೇಕಾಗಿರುವುದು ಪ್ರತಿಯೊಬ್ಬ ಕನ್ನಡಿಗರ ಜವಾಬ್ದಾರಿ. ತಾಲೂಕಾಡಳಿತ ಅದಕ್ಕೆ ಗೌರವ ರೀತಿಯ ಸಹಕಾರವನ್ನ ನೀಡುತ್ತದೆ ಎಂದರು. ಪೌರಾಯುಕ್ತ ರಾಜಾರಾಮ್ ಪವಾರ್ ಮಾತನಾಡಿ, ಸಮ್ಮೇಳನ ಸಂಘಟನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಜೊತೆಯಾಗಿ ತನುಮನ ಧನಗಳ ಸಹಾಯವನ್ನ ಮಾಡುವ ಜೊತೆಗೆ ಸಮ್ಮೇಳನವನ್ನ ಯಶಸ್ವಿಗೊಳಿಸಬೇಕು. ನಗರಾಡಳಿತ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಇದೆ ಎಂದರು. ಈ ಸಂದರ್ಭದಲ್ಲಿ ಸಮ್ಮೇಳನದ ಸ್ವಾಗತ ಸಮಿತಿಯನ್ನ ರಚಿಸಲಾಯಿತು. ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಶಾಸಕ ಆರ್.ವಿ. ದೇಶಪಾಂಡೆ, ಅಧ್ಯಕ್ಷರಾಗಿ ಉದ್ಯಮಿ ಎಸ್. ಪ್ರಕಾಶ್ ಶೆಟ್ಟಿ ಆಯ್ಕೆಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್. ಪ್ರಕಾಶ್ ಶೆಟ್ಟಿ ಅವರು, ಸರ್ಕಾರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಸಮಿತಿಯಿಂದ ತಾಲೂಕು ಸಮ್ಮೇಳನಗಳಿಗೆ ಈ ವರ್ಷ ಅನುದಾನ ಬಾರದ ಹಿನ್ನೆಲೆಯಲ್ಲಿ ಸಮ್ಮೇಳನದ ಪೂರ್ತಿ ವೆಚ್ಚವನ್ನ ಸ್ಥಳೀಯರಾದ ನಾವೇ ಭರಿಸಬೇಕಾಗಿದೆ. ಇದು ನಮ್ಮ ಕನ್ನಡದ ಕೆಲಸವಾಗಿದ್ದರಿಂದ ನಾವೆಲ್ಲರೂ ಸೇರಿ ಸಮ್ಮೇಳನವನ್ನ ಯಶಸ್ವಿಗೊಳಿಸೋಣ ಎಂದರು. ದಿನಾಂಕ ಮತ್ತು ಸ್ಥಳ ಬೇರೆ ಬೇರೆ ವಿಭಾಗವನ್ನ ಚರ್ಚೆ ಮಾಡಿ ನಿರ್ಧಾರ ಮಾಡುವ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ. ಬರಗಾಲದಿಂದ ಸರ್ಕಾರದಿಂದ ಯಾವುದೇ ಅನುದಾನ ಬರದೇ ಇರುವುದರಿಂದ ಮತ್ತೊಮ್ಮೆ ನಾನು ಕೂಡ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಆದಷ್ಟು ತನುಮನ ಧನ ಸಹಾಯವನ್ನ, ಅಂದ್ರೆ ಕೇವಲ ಧನ ಸಹಾಯ ಅಷ್ಟೇ ಅಲ್ಲ, ತಾವು ಬಂದು ಅಲ್ಲಿ ಸೇವೆಯನ್ನು ಮಾಡಿದ್ರು ಕೂಡ ಅದೊಂದು ದೊಡ್ಡ ಸೇವೆ ಆಗುತ್ತೆ. ಹಾಗಾಗಿ ಎಲ್ಲರ ಸಹಕಾರವನ್ನು ಕೋರ್ತೇನೆ. ಹಾಗೂ ನಿಮ್ಮ ಸ್ನೇಹಿತರನ್ನ, ನಿಮ್ಮ ಬಂಧುಗಳನ್ನು ಕೂಡ ತಾವು ಸಂಪರ್ಕ ಮಾಡಬೇಕು. ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವಂತ ಬೇರೆಯವ್ರನ್ನು ಕೂಡ ನಮ್ಮೊಂದಿಗೆ ಕರ್ಕೊಂಡು ಬಂದು ಸಹಕಾರವನ್ನು ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಆದಷ್ಟು ನಮ್ಮೂರ ಹಬ್ಬ ದೊಡ್ಡ ಮಟ್ಟದಲ್ಲಿದ್ದು ಕೂಡ ಒಂದು ಒಳ್ಳೆಯ ವಿಜೃಂಭಣೆಯನ್ನು ಕಾರ್ಯಕ್ರಮವನ್ನು ಮಾಡೋಣ. ಮೆರವಣಿಗೆ ಮೂಲಕ ಉದ್ಘಾಟನೆ ಮಾಡುವುದರ ಮೂಲಕ ಒಂದು ದಿನ ಸಂಪೂರ್ಣ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು. ಹಾಗಾಗಿ ತಮ್ಮೆಲ್ಲ ಸಹಕಾರವನ್ನು ಕೋರ್ತೇನೆ. ಹಾಗೂ ನನ್ನಿಂದ ಎಷ್ಟಾಗತ್ತೆ ಹಾಗೂ ನನ್ನ ಸ್ನೇಹಿತರಿಂದ ಕೂಡ ಆದಷ್ಟು ಹಣದ ಸಹಕಾರವನ್ನು ಕೂಡ ನಾನು ಮಾಡಲಿಕ್ಕೆ ರೆಡಿ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ, ಕಳೆದ ವರ್ಷ ಕೂಡ ದಾಂಡೇಲಿಯ ಸಾಹಿತ್ಯ ಸಮ್ಮೇಳನವನ್ನ ಅತ್ಯಂತ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನೆರವೇರಿಸಲಾಗಿತ್ತು. ಈ ವರ್ಷ ಅನುದಾನದ ಹಿನ್ನೆಲೆಯಲ್ಲಿ ವಿಜೃಂಭಣೆಯಿಂದ ಮಾಡಲಾಗದಿದ್ರೂ ಅರ್ಥಪೂರ್ಣವಾಗಿ ಸಮ್ಮೇಳನವನ್ನ ಆಯೋಜಿಸಬೇಕಾಗಿದೆ ಎಂದು ಹೇಳಿ ಸಮ್ಮೇಳನದ ರೂಪುರೇಷೆ ಬಗ್ಗೆ ತಿಳಿಸಿದ್ರು. ಚೆನ್ನಾಗಿ ನಡೆದಿತ್ತು. ಈ ಬಾರಿ ಕೂಡ ಅರ್ಥಪೂರ್ಣವಾಗಿ ಅತ್ಯಂತ ವಿಜೃಂಭಣೆ ಅಲ್ಲದೆ ಇದ್ದು ಕೂಡ ಅರ್ಥಪೂರ್ಣವಾಗಿ ಮಾಡಬೇಕನ್ನುವ ವಿಚಾರವನ್ನ ಇಟ್ಕೊಂಡಿದ್ವಿ. ಒಂದು, ಬರಗಾಲದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಪರಿಷತ್ತಿಗೆ ಈ ಬಾರಿ ಅನುದಾನ ಇಲ್ಲ. ಆದ್ರೂ ಕೂಡ ನಾವು ಹಿಂದೆ ಮಾತು ಕೊಟ್ಟ ಪ್ರಕಾರ ತಾಲೂಕು ಪ್ರತಿ ವರ್ಷ ಒಂದು ಸಮ್ಮೇಳನ ಮಾಡ್ತೀವಿ ಅಂತ ಹೇಳಿದ ಪ್ರಕಾರ ಈ ವರ್ಷ ಸಮ್ಮೇಳನ ಮಾಡೋದಕ್ಕೆ ಮುಂದಾಗಿದೆ. ಹಾಗಾಗಿ ನಾವು ಆರಂಭದಲ್ಲಿ ಒಂದು ಸ್ವಾಗತ ಸಮಿತಿಗೆ ಅಧ್ಯಕ್ಷರನ್ನ ಮಾಡಿಕೊಂಡು ಅವರನ್ನು ಕೂಡ ನಮ್ಮ ಜೊತೆಗೆ ವೇದಿಕೆಯಲ್ಲಿ ಇಟ್ಟುಕೊಂಡು ಮುಂದಿನ ಚರ್ಚೆಗೆ ಅನುಕೂಲ. ಯಾಕಂದ್ರೆ ಅವ್ರದ್ದು ನಮಗೆ ನಿರ್ದೇಶನಗಳು, ಮಾರ್ಗದರ್ಶನಗಳು ಬೇಕಾಗಿರೋದ್ರಿಂದ ದಯವಿಟ್ಟು ಇಲ್ಲಿ ಬಂದವರಲ್ಲಿ ಯಾರಾದ್ರೂ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಒಂದಿಷ್ಟು ತಮ್ಮ ಧನಗಳ ಸಹಾಯವನ್ನು ನಮ್ಮ ಸಮ್ಮೇಳನಕ್ಕೆ ಮಾಡಬೇಕು ಅಂತ ಹೇಳಿ ನಾನು ಆಮೇಲೆ ಅದರ ನಂತರದಲ್ಲಿ ಅಧ್ಯಕ್ಷರನ್ನ ಇಟ್ಕೊಂಡು ನಾವು ಸಭೆಯನ್ನ ಮುಂದುವರಿಸಲಿಕ್ಕೆ ಅನುಕೂಲ ಆಗ್ತದೆ. ಸಭೆಯಲ್ಲಿ ಶಿರ್ಸಿ ಅರ್ಬನ್ ಬ್ಯಾಂಕಿನ ನಿರ್ದೇಶಕ ಟಿಎಸ್ ಬಾಲಮಣಿ, ನಗರಸಭಾ ಸದಸ್ಯ ಮೋಹನ್ ಹಲ್ವಾಯಿ, ಅನಿಲ್ ನಾಯ್ಕರ್, ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಆರ್ಪಿ ನಾಯಕ್ ಸೇರಿದಂತೆ ಹಲವರು ಮಾತನಾಡಿ ಸಮ್ಮೇಳನ ಸಂಘಟನೆ ವಿಚಾರವಾಗಿ ಸಲಹೆಗಳನ್ನ ನೀಡಿದ್ರು. ಸಮ್ಮೇಳನವನ್ನ ಫೆಬ್ರವರಿ ವಾರಾಂತ್ಯದಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಸಭೆಯಲ್ಲಿ ನಗರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಶಾಹಿದಾ ಪಠಾಣ್, ಸದಸ್ಯರಾದ ಮಜೀದ್ ಸನದಿ, ಸರಸ್ವತಿ ರಜಪೂತ್, ದಶರಥ ಬಂಡಿವಡ್ಡರ್, ಪ್ರೀತಿ ನಾಯರ್, ಮಹಾದೇವ್ ಜಮಾದಾರ್, ಶಿಲ್ಪಾ ಕೋಡೆ, ಕಸಾಪ ತಾಲೂಕಾಧ್ಯಕ್ಷ ನಾರಾಯಣ್ ನಾಯ್ಕ್, ಪಿಎಸ್ಐ ಐಆರ್ ಗಡ್ಡೇಕರ್, ವಲಯ ಅರಣ್ಯಾಧಿಕಾರಿ ಅಪ್ಪಾರಾವ್ ಕಲಶೆಟ್ಟಿ, ತಾಲೂಕ್ ದೈಹಿಕ ಶಿಕ್ಷಣಾಧಿಕಾರಿ ಜ್ಯೋತಿ ಪ್ರಭಾ, ಸಿಆರ್ಪಿ ಲಲಿತಾ ಗೌಡ, ಶ್ರೀದೇವಿ ಪುಲಿ ಹಾಗೂ ವಿವಿಧ ಸಂಘಟನೆಗಳ ಪ್ರಮುಖರಾದ ಫಿರೋಜ್ ಫಿರ್ಜಾದೆ, ಚಂದ್ರಕಾಂತ್ ನಡಿಗೇರ್, ಸುದರ್ಶನ್ ಆರ್ಸಿ ಮುಂತಾದವರು ಉಪಸ್ಥಿತರಿದ್ದರು. ಕಸಾಪ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಸೇರಿದಂತೆ ಕಸಾಪ ಪದಾಧಿಕಾರಿಗಳು ಇದ್ದರು. ಕುಮಟಾ ತಾಲೂಕಿನ ಖಂಡಗಾರ್ ಗ್ರಾಮದಲ್ಲಿ ಬೆಳೆದು ನಿಂತ ಅಡಿಕೆ ಗಿಡಗಳು ಕಾಡು ಹಂದಿಗಳಿಗೆ ಆಹಾರವಾಗಿ ಕೃಷಿಕರು ಕಂಗಾಲಾಗಿದ್ದಾರೆ. ಈ ಕುರಿತು ಅರಣ್ಯ ಇಲಾಖೆ ಕಾಳಜಿ ವಹಿಸಿ ಮುಂದೆ ಈ ರೀತಿ ಆಗದಂತೆ ಎಚ್ಚರ ವಹಿಸಬೇಕಿದೆ ಎನ್ನುತ್ತಿದ್ದಾರೆ ಸ್ಥಳೀಯರು.
ಕಾಡು ಹಂದಿಗಳ ಹಿಂಡು ರಾತ್ರಿಯ ವೇಳೆಯಲ್ಲಿ ತೋಟಕ್ಕೆ ನುಗ್ಗಿ ಹೊನ್ನಪ್ಪ ಗಣಪತಿ ನಾಯ್ಕ ಎನ್ನುವವರಿಗೆ ಸೇರಿದ ಸರಿಸುಮಾರು 40 ಗಿಡಗಳನ್ನ ಸಂಪೂರ್ಣ ಬುಡದ ಭಾಗವನ್ನ ತಿಂದು ನಾಶ ಮಾಡಿದೆ. ಕಷ್ಟಪಟ್ಟು ನೆಟ್ಟ ಗಿಡ ಹಾಳಾಗಿದ್ದು ಇದರಿಂದ ರೈತ ಕಂಗಾಲಾಗಿದ್ದಾನೆ. ಬದಿಯಲ್ಲಿ ಉತ್ತಮ ಬೇಲಿ ನಿರ್ಮಿಸಿದ್ರೂ ಎಲ್ಲಿಂದಲೂ ಬಂದು ಏಕಾಏಕಿ 40 ಗಿಡಗಳನ್ನ ತಿಂದು ಮುರಿದಿದ್ದು ಕಳೆದ ವರ್ಷವೂ 35ರಷ್ಟು ಗಿಡಗಳು ಹಾಳಾಗಿದ್ವು. ಈ ಪ್ರಯುಕ್ತ ಬೇಲಿ ಬಲೆ ಹಾಕಿದ್ದರೂ ಮತ್ತೆ ಆತಂಕ ಎದುರಾಗಿದೆ ಎನ್ನುತ್ತಾರೆ ರೈತ ಹೊನ್ನಪ್ಪ. ಗಿಡಗಳನ್ನ ರಕ್ಷಿಸುವ ಹಾಗೂ ಸಾರ್ವಜನಿಕರ ಆಸ್ತಿಪಾಸ್ತಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಅರಣ್ಯ ಇಲಾಖೆಯದ್ದಾಗಿದ್ದು ತಕ್ಷಣ ಸ್ಪಂದಿಸಿ ನ್ಯಾಯ ದೊರಕಿಸಿಕೊಡಿ ಎಂದು ಹೊನ್ನಪ್ಪ ನಾಯಕ್ ಹೇಳಿದ್ದಾರೆ. ಸಮುದ್ರದಲ್ಲಿ ವೈರಿ ಪಡೆಗಳ ವಿರುದ್ಧ ನಡೆಸುವ ಕಾರ್ಯಾಚರಣೆ ಮತ್ತು ತುರ್ತು ಸಂದರ್ಭದಲ್ಲಿ ಭಾರತೀಯ ತಟರಕ್ಷಕ ಪಡೆಯ ಕಾರ್ಯವೈಖರಿಯ ಕುರಿತು ಅಣುಕು ಕಾರ್ಯಾಚರಣೆ ಕಾರವಾರ ಗೋವಾ ಗಡಿ ಮಧ್ಯದ ಅರಬ್ಬಿ ಸಮುದ್ರದಲ್ಲಿ ಶನಿವಾರ ನಡೆಯಿತು. ಕೋಸ್ಟ್ ಗಾರ್ಡ್ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಈ ಅಣುಕು ಕಾರ್ಯಾಚರಣೆಯಲ್ಲಿ 4 ನೌಕೆಗಳನ್ನ ಬಳಸಿಕೊಂಡು 120ಕ್ಕೂ ಅಧಿಕ ತಟರಕ್ಷಕ ಪಡೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು. ತಟರಕ್ಷಕ ಪಡೆಯ ಬಲಾಬಲ ತೋರ್ಪಡಿಸುವುದರೊಂದಿಗೆ ದೇಶದ ರಕ್ಷಣೆಯಲ್ಲಿ ತಟರಕ್ಷಕ ಪಡೆಯ ಪಾತ್ರದ ಕುರಿತು ಈ ಅಣುಕು ಕಾರ್ಯಾಚರಣೆಯಲ್ಲಿ ಪ್ರದರ್ಶಿಸಲಾಯಿತು. ಬೈದ್ಕೋಲ್ ಬಂದರು ಪ್ರದೇಶದಿಂದ ಸುಮಾರು 15 ನಾಟಿಕಲ್ ಮೈಲು ದೂರದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಚಾರ್ಲಿ 448, ವಿಕ್ರಮ್, ಕಸ್ತೂರಬಾಯಿ, ಸಾವಿತ್ರಿ ಬಾಪುಲೆ ಯುದ್ಧ ನೌಕೆಗಳು ಭಾಗವಹಿಸಿ ಸಮುದ್ರದ ಮಧ್ಯದಲ್ಲಿ ಅಗ್ನಿ ದುರಂತವಾದಾಗ ವಾಟರ್ ಫೈರಿಂಗ್ ಮೂಲಕ ತಟರಕ್ಷಕ ಪಡೆಯು ಕೈಗೊಳ್ಳುವ ಕಾರ್ಯಾಚರಣೆ, ಮೀನುಗಾರರ ಬೋಟ್ ಅವಘಡಕ್ಕೊಳಗಾದಾಗ ರಬ್ಬರ್ ಬೋಟ್ಗಳ ಮೂಲಕ ರಕ್ಷಣಾ ಕಾರ್ಯ, ಕಳ್ಳಸಾಗಾಣಿಕೆ ತಡೆಗಟ್ಟುವಲ್ಲಿ ವಹಿಸುವ ಕ್ರಮ, ವಿವಿಧ ರೀತಿಯ ಮಷಿನ್ ಗನ್ಗಳಿಂದ ಫೈರಿಂಗ್ ಪ್ರದರ್ಶನ, ಕಾರ್ಯಾಚರಣೆ ವೇಳೆಯಲ್ಲಿ ನೌಕೆಗಳ ಚಲನಾ ಕಾರ್ಯ ಹಾಗೂ ವೇಗದ ಶಕ್ತಿ ಪ್ರದರ್ಶನ ಮಾಡಲಾಯಿತು. ಸುಮಾರು 300ಕ್ಕೂ ಅಧಿಕ ಜನ ಈ ಕಾರ್ಯಾಚರಣೆಯ ವೀಕ್ಷಣೆಗೆ ಭಾಗವಹಿಸಿದ್ದರು. ಭಾರತೀಯ ತಟರಕ್ಷಕ ಪಡೆಯ ಮುಖ್ಯ ಯುದ್ಧ ನೌಕೆಯ ಕಮಾನ್ ಅಧಿಕಾರಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಅಶೋಕ್ ಕುಮಾರ್ ಬಿ ಹಾಗೂ ಕಾರವಾರದ ಕಮಾನ್ ಅಧಿಕಾರಿ ಕಮಾಂಡೆಂಟ್ ಸುರೇಶ್ ಗ್ರೂಪ್ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ನಡೆಯಿತು. ಮೊದಲನೇ ಬಾರಿ ಈ ಒಂದು ಕಾರ್ಯಾಚರಣೆನ ಪಬ್ಲಿಕ್ಗೋಸ್ಕರ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ನಮಗೆ ಕಾಲೇಜ್ ಕಡೆಯಿಂದ ಇನ್ವೈಟ್ ಮಾಡಿದ್ರು ಬಂದುಬಿಟ್ಟು. ಫಸ್ಟ್ ಹೇಳಿದ್ರು ಲಾಸ್ಟ್ ಇಯರು ಇನ್ವೈಟ್ ಮಾಡಿದ್ರು ಬರೋಕ್ಕಾಗಿರಲಿಲ್ಲ. ಬಟ್ ಈ ವರ್ಷ ನಮಗೆ ಚಾನ್ಸ್ ಸಿಕ್ತು. ಸೊ ಈ ಕೋಸ್ಟ್ ಗಾರ್ಡ್ ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಯಾವ್ಯಾವ ಥರ ಅವರು ಸಮರಾಭ್ಯಾಸಗಳು ಮಾಡ್ತಾರೆ ಎಲ್ಲನೂ ಜನಗಳಿಗೆ ಉತ್ತಮ ರೀತಿಯಲ್ಲಿ ತೋರಿಸಿದ್ರು. ಅವ್ರ ಎಕ್ಸ್ಪ್ಲನೇಷನ್ ಎಲ್ಲ ಚೆನ್ನಾಗಿತ್ತು. ಅದೇ ರೀತಿ ಆಕ್ಸಿಡೆಂಟ್ ಆದಾಗ, ಫೈರ್ ಆದಾಗ ಯಾವ ಥರ ಅದನ್ನ ಎಕ್ಸ್ಟಿಂಗ್ವಿಷ್ ಮಾಡ್ತಾರೆ, ಮತ್ತು ಪೈರೇಟ್ಸ್ ಏನಾದ್ರು ಕಿಡ್ನ್ಯಾಪ್ ಮಾಡಿದ್ರೆ ಶಿಪ್ಗಳನ್ನ ಯಾವ ಥರ ವೆಸಲ್ನ ಬಂದು ಅವರು ರೆಸ್ಕ್ಯೂ ಮಾಡ್ತಾರೆ, ರೆಸ್ಕ್ಯೂ ಆಪ್ರೇಷನ್ಸ್ ಎಲ್ಲ ನೀಟಾಗಿ ತೋರಿಸಿದ್ರು. ಸೊ ತುಂಬ ಚೆನ್ನಾಗಿತ್ತು. ಇದು ನಮ್ಮ ಪಬ್ಲಿಕ್ ಅಂತೂ ತುಂಬ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಇದು ಸ್ಟೂಡೆಂಟ್ಸ್ಗೆ ತುಂಬ ಮೋಟಿವೇಟ್ ಆಗುತ್ತೆ. ಆ್ಯಕ್ಚುಲಿ ನಾನು ನಮ್ಮ ಕಾಲೇಜಲ್ಲಿ 2 NCC ಬೆಟಾಲಿಯನ್ ಇದೆ, ನೇವಿ ಮತ್ತು ಆರ್ಮಿ. ಸೊ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಅವ್ರಿಗೂ ಈಗ ಸಪ್ರೇಟಾಗಿ ಅವ್ರಿಗೆ ಒಂದು ಸಪ್ರೇಟಾಗಿ ಒಂದು ಡೆಮೋ ಇದೆ. ಸೊ ಇದು ತುಂಬ ಯೂಸ್ ಆಗುತ್ತೆ ಮಕ್ಕಳಿಗೆ. ಈಗ ಅಗ್ನಿವೀರ್ ಅಂತ ರೆಕ್ರೂಟ್ಮೆಂಟ್ ಪ್ರೊಸೆಸ್ಲೆಲ್ಲ ಮಕ್ಕಳು ತುಂಬ ನಮ್ಮ ಕಾಲೇಜಿಂದ 4-5 ಜನ ಈಗ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ. ತುಂಬ ಯೂಸ್ಫುಲ್ ಆಗುತ್ತೆ ಇದು ಮಕ್ಕಳಿಗೆ.
ಮೌಢ್ಯ ಕಂದಾಚಾರ ಕರ್ಮ ಸಿದ್ಧಾಂತವನ್ನ ಪತ್ರಕರ್ತರು ತಿರಸ್ಕರಿಸಿ ಜನರಿಗೆ ಸತ್ಯ ಹೇಳುವ ಧೈರ್ಯ ಬೆಳೆಸಿಕೊಳ್ಳಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ದಾವಣಗೆರೆಯಲ್ಲಿ 38ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಪತ್ರಕರ್ತರಿಗೆ ರಾಜಕೀಯ ಬೇಕಾಗಿಲ್ಲ, ವಸ್ತುನಿಷ್ಠವಾಗಿ ಇರಬೇಕು. ನಾಡಿನ ಬಡವರು ಮತ್ತು ಮಧ್ಯಮ ವರ್ಗದವರ ಆರ್ಥಿಕ ಶಕ್ತಿ ಹೆಚ್ಚಿಸುವ ಗ್ಯಾರಂಟಿ ಯೋಜನೆಗಳನ್ನ ಪತ್ರಕರ್ತರು ಬಿಟ್ಟಿ ಗ್ಯಾರಂಟಿ ಎಂದು ಕರೆಯಬಾರದು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಇರುವ ಈ ಯೋಜನೆಯನ್ನ ಬಿಟ್ಟಿ ಗ್ಯಾರಂಟಿ ಎಂದು ಕರೆಯದೆ ನೀವೇ ಪರಿಶೀಲಿಸಿ ಬರೆಯಿರಿ. ಏನನ್ನಾದರೂ ಪ್ರಕಟಿಸುವ ಮೊದಲು ಪರಿಶೀಲನೆ ನಡೆಸಿ ಎಂದು ಸಲಹೆ ನೀಡಿದ್ರು. ಪಟ್ಟಭದ್ರರನ್ನ ಗುರುತಿಸಿ ಮಟ್ಟ ಹಾಕುವ ನಿಷ್ಠೂರತೆಯನ್ನ ಪತ್ರಕರ್ತರು ಬೆಳೆಸಿಕೊಳ್ಬೇಕು. ಗಂಡ ಹೆಂಡತಿ ಜಗಳವನ್ನ ಇಡೀ ದಿನ ತೋರಿಸೋದಕ್ಕಿಂತ ಸಮಾಜದ ಬೆಳವಣಿಗೆಗೆ ಅಡ್ಡಿಯಾಗಿರುವ ಪಟ್ಟಭದ್ರರನ್ನ ಗುರುತಿಸಿ ಬರೆಯಿರಿ. ಇದರಿಂದ ಸಮಾಜಮುಖಿ ಪತ್ರಿಕೋದ್ಯಮ ಸಾಧ್ಯ ಎಂದರು. ಹಣವಂತರು ಅತಿ ಶ್ರೀಮಂತರ ಕೈಯಲ್ಲಿ ಪತ್ರಿಕೋದ್ಯಮ ಸಿಲುಕಿದೆ. ಹೀಗಾಗಿ ಶ್ರೀಮಂತರ ಹಿತಾಸಕ್ತಿ ಕಾಯುವ, ಬಡವರ ಹಿತಾಸಕ್ತಿಗೆ ವಿರುದ್ಧವಾಗಿ ಬರೆಯುವ ಅಪಾಯ ಇರುತ್ತದೆ. ಇದನ್ನ ಪರಿಶೀಲಿಸಿಕೊಳ್ಳಿ. ನಾನು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿ ಇರುವವನು, ಬೆಂಬಲಿಸುವವನು. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಘನತೆ ತರುವಂತೆ ಮಾಡಬೇಕೆಂದು ವಿನಂತಿಸಿದ್ರು. ಜನಸಾಮಾನ್ಯರು ಪತ್ರಿಕಾ ವೃತ್ತಿ ಮೇಲೆ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಆ ನಿರೀಕ್ಷೆಗಳು ಹುಸಿಯಾಗದಂತೆ ಪತ್ರಕರ್ತರು ವೃತ್ತಿಪರತೆ ಬೆಳೆಸಿಕೊಳ್ಬೇಕು. ಈಗ ತಂತ್ರಜ್ಞಾನ, ವಿಜ್ಞಾನ ಬಹಳ ಬೆಳೆದಿದ್ದು ಇದರ ಪ್ರಯೋಜನವನ್ನ ಪತ್ರಿಕಾ ವೃತ್ತಿ ಬಳಸಿಕೊಳ್ಬೇಕಿದೆ. ಆದರೆ ಸತ್ಯನಿಷ್ಠೆಯನ್ನ ಯಾವುದೇ ಕಾರಣಕ್ಕೂ ಪತ್ರಕರ್ತರು ಬಿಡಬಾರದು ಎಂದರು. ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಕೊಡುವ ಬಗ್ಗೆ ಗಂಭೀರವಾಗಿ ಪರಿಶೀಲಿಸಿ ಈ ಬಜೆಟ್ನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಸಹಯೋಗದಲ್ಲಿ ನಡೆದ ಸಮ್ಮೇಳನದ ಅಧ್ಯಕ್ಷತೆಯನ್ನ ಕೆಯುಡಬ್ಲ್ಯೂಜೆ ಅಧ್ಯಕ್ಷ ಶಿವಾನಂದ್ ತಗಡೂರು ವಹಿಸಿದ್ದರು. ಮಾಜಿ ಸಚಿವ ಶಾಮನೂರ್ ಶಿವಶಂಕರಪ್ಪ, ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಶಾಸಕರಾದ ಮಾಯ್ಕೊಂಡ್ ಬಸಂತಪ್ಪ, ಡಿಜಿ ಶಾಂತನಗೌಡರ್, ಇನ್ಸೈಡ್ ಸಂಸ್ಥೆ ಸಂಸ್ಥಾಪಕ ನಿರ್ದೇಶಕ ಜಿಬಿ ವಿನಯ್ ಕುಮಾರ್ ಸೇರಿ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 25ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಹಮ್ಮಿಕೊಂಡಿರುವ ಸಂವಿಧಾನ ಜಾಗೃತಿ ಜಾಥಾ ಶನಿವಾರ ಮುಂಜಾನೆ ಗೋಕರ್ಣ ಬಂಕಿಕೊಡ್ಲದ ಆನಂದಾಶ್ರಮ ಶಾಲೆಗೆ ಆಗಮಿಸಿತು. ಗೋಕರ್ಣ ಹನೇಹಳ್ಳಿ ಗ್ರಾಮ ಪಂಚಾಯತ್ ಆನಂದಾಶ್ರಮ ಪ್ರೌಢಶಾಲಾ ವಿದ್ಯಾರ್ಥಿಗಳು ಮತ್ತು ಊರ ನಾಗರಿಕರು, ವಿವಿಧ ಸಂಘಟನೆಗಳು ಜಾಥಾದ ಭವ್ಯ ರಥಕ್ಕೆ ಅದ್ದೂರಿ ಸ್ವಾಗತ ಕೋರಿದ್ರು. ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪ್ರೌಢಶಾಲಾ ಆಡಳಿತ ಮಂಡಳಿ ಜನಪ್ರತಿನಿಧಿಗಳು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಭದ್ರಕಾಳಿ ಕಾಲೇಜಿನ ಹಿರಿಯ ಉಪನ್ಯಾಸಕ ರಾಮಮೂರ್ತಿ ನಾಯಕ್ ಸಂವಿಧಾನದ ರಚನೆ ಮತ್ತು ಇದರಿಂದ ನಮಗೆ ದೊರೆತ ಹಕ್ಕಿನ ಕುರಿತು ವಿವರಿಸಿ, ಪ್ರತಿಯೊಬ್ಬರ ಮನೆಯಲ್ಲೂ ಸಂವಿಧಾನದ ಪೀಠಿಕೆ ಓದೋದ್ರೊಂದಿಗೆ ಸಮಾನತೆಯ ಸಹಬಾಳ್ವೆಯ ಬದುಕನ್ನ ತಿಳಿಸಿಕೊಟ್ಟ ಸಂವಿಧಾನವನ್ನ ಅನುಸರಿಸಬೇಕು ಎಂದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಣ್ಣುಗೌಡ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅಧ್ಯಾಪಕ ಗಂಗಾಧರ್ ಭಟ್, ರೂರಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಆತ್ಮಾನಂದ್ ಬಳವಳ್ಳಿ, ಉಪ ತಹಶೀಲ್ದಾರ್ ಆನಂದ್ ನಾಯ್ಕ್, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗ ಇಲಾಖೆ ಅಧಿಕಾರಿಗಳು ಮತ್ತು ಇಲಾಖೆ ಸಿಬ್ಬಂದಿಗಳು, ಸಿಆರ್ಪಿ, ಆಶಾ ಅಂಗನವಾಡಿ ಕಾರ್ಯಕರ್ತೆಯರು, ಸ್ಥಳೀಯ ಕಂದಾಯ ಇಲಾಖೆ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಊರ ನಾಗರಿಕರು, ವಿವಿಧ ಸಂಘಟನೆಯ ಪ್ರಮುಖರು ಪಾಲ್ಗೊಂಡಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಶ್ರೀ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ, ಉತ್ತರ ಕನ್ನಡ ಪ್ರಸ್ತುತಪಡಿಸುವ 24 ಕ್ಯಾರೆಟ್ 999 ಗೋಲ್ಡ್ ಪ್ಲೇಟೆಡ್ ರಾಮ ಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ. ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ. ಇಂದೇ ಖರೀದಿಸಿ. ಕೇವಲ 5,900ರಿಂದ ಪ್ರಾರಂಭ. ಜಿಎಸ್ಟಿ ಪ್ರತ್ಯೇಕ. ಮುಂಗಡ ಬುಕಿಂಗ್ ಮಾಡಿ. ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ. ಸಂಪರ್ಕಿಸಿ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ. ಮೊಬೈಲ್ ಸಂಖ್ಯೆ 9482910747 8150933676. ಲ್ಯಾಂಡ್ಲೈನ್ 08382265933 08382265333.